ವೀಕೆಂಡ್ ಬಂತು ಅಂತಂದರೆ ಬಿಗ್ ಬಾಸ್ನಲ್ಲಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇರುತ್ತೆ. ಇನ್ನು ಸ್ಯಾಟರ್ಡೆ ಸಂಡೇಯಲ್ಲಿ ಈ ವಾರ ಯಾರಪ್ಪ ಹೊರಗೆ ಹೋಗ್ತಾರೆ ಅನ್ನುವಂಥ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಹೋಗ್ತೇವೆ. ಈ ವಾರ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಅದರಲ್ಲೂ ಸ್ಟ್ರಾಂಗ್ ಸ್ಪರ್ಧಿಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಆಟಕ್ಕೆ ಯೂಟರ್ನ್ ತಂದವರು, ಆಟಕ್ಕೆ ಮೈಲೇಜ್ ತಂದವರೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಇದೇ ಮೊದಲ ಬಾರಿಗೆ TRP ಬರ್ತಾ ಇದ್ರು ಅದೇ ಸ್ಪರ್ಧೆಯನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾ ಇರೋದು. ಆಟಕ್ಕೆ ಮಜಾ ಕೊಟ್ಟರು ಕೂಡ ಅದೇ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾ ಇರೋದು. ಸಾಮಾನ್ಯವಾಗಿ ಒಬ್ಬರಿಂದ ಕಂಟೆಂಟ್ ಸಿಗ್ತಾ ಇದೆ, ಒಬ್ಬರಿಂದ ಸೀಸನ್ನಿಗೆ ಅಥವಾ ಶೋಗೆ ಮೈಲೇಜ್ ಸಿಗ್ತಾ ಇದೆ ಅಂತಂದ್ರೆ ಅವ್ರನ್ನ ಹಾಗೆ ಕಂಟಿನ್ಯೂ ಮಾಡ್ತಾರೆ. ಆದರೆ ಅದು ಯಾಕೆ ಗೊತ್ತಿಲ್ಲ, ಈ ಸೀಸನ್ ಬಹಳ ವಿಚಿತ್ರವಾಗಿದೆ. ಚೆನ್ನಾಗಿ ಮೈಲೇಜ್ ಬರ್ತಾ ಇದ್ರು, ಕಂಟೆಂಟ್ ಕೊಡ್ತಾ ಇದ್ರು ಅಂಥ ಸ್ಪರ್ಧಿಗಳನ್ನೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದಾರೆ. ಅಷ್ಟಕ್ಕೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇರುವ ಆ ಇಬ್ಬರು ಸ್ಪರ್ಧಿಗಳು ಯಾರು, ಆ ಇಬ್ಬರು ಸ್ಪರ್ಧಿಗಳು ಹೋದ್ಮೇಲೆ ಮುಂದಿನ ಕಥೆಗೇನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅಂದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 12 ಹೇಳ್ಕೊಳ್ಳುವಂಥ ಮಜಾ ಇಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 6 ಸ್ವಲ್ಪನೂ ಚೆನ್ನಾಗೇ ಇರಲಿಲ್ಲ, ಹಿಟ್ ಕೂಡ ಆಗಿರಲಿಲ್ಲ, TRP ಕೂಡ ಬಂದಿರಲಿಲ್ಲ. ಕಿಚ್ಚ ಸುದೀಪ್ ಅವರಿಗೆ ನಿಮ್ಗೆ ಯಾವ ಸೀಸನ್ ಇಷ್ಟ ಇಲ್ಲ ಅಂದರೆ ಬಿಗ್ ಬಾಸ್ ಸೀಸನ್ 6 ಅಂತಾನೆ ಹೇಳಿದರು. ಆ ಸೀಸನ್ ಸಿಕ್ಕಾಬಟ್ಟೆ ಸಪ್ಪೆ ಆಗಿತ್ತು, ತುಂಬಾ ಕೆಟ್ಟದಾಗೂ ಕೂಡ ಬಂದಿತ್ತು. ಆ ಸೀಸನ್ಗೆ ಹೋಲಿಸಿಕೊಂಡು ತುಂಬ ಜನ ಬಿಗ್ ಬಾಸ್ ಸೀಸನ್ 12 ಮಾತಾಡ್ತಾ ಇದ್ದಾರೆ. ಈ ಸೀಸನ್ ಕೂಡ ಹಾಗೆ ಸಪ್ಪೆ, ಹೇಳ್ಕೊಳ್ಳುವಂಥ ಕಂಟೆಂಟ್ ಇಲ್ಲ, ಹೇಳ್ಕೊಳ್ಳುವಂಥ ಮಜಾ ಇಲ್ಲ, ಒಬ್ರು ಚೆನ್ನಾಗಿ ಆಟ ಆಡ್ತಾ ಇಲ್ಲ. ಗಿಲ್ಲಿ ಬಿಟ್ರೆ ಈ ಸೀಸನ್ನಲ್ಲಿ ಹೇಳಿಕೊಳ್ಳೋ ಥರ ಯಾರು ಆಟ ಆಡ್ತಾನೆ ಇಲ್ಲ. ಗಿಲ್ಲಿಯಿಂದನೇ ಈ ಸೀಸನ್ ಹಿಟ್ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಥವಾ ಗಿಲ್ಲಿಯಿಂದನೇ ಜನ ಬಿಗ್ ಬಾಸ್ ಅನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಒಟ್ಟು ಗಿಲ್ಲಿನೇ ಈ ಸೀಸನ್ನ ಕಂಟೆಂಟು. ಹೀಗಿದ್ರೂ ಕೂಡ ಕಂಟೆಂಟ್ ಕೊಡ್ತಾರ ಇಬ್ಬರನ್ನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ತಾ ಇದ್ದಾರೆ. ಹಾಗಿದ್ರೆ ಅವರಿಬ್ರು ಯಾಕೆ ಅವ್ರನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಬಿಗ್ ಬಾಸ್ ಅದಕ್ಕೂ ಒಂದು ಲೆಕ್ಕಾಚಾರ ಹಾಕಿದೆ. ಆ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ, ಬಿಗ್ ಬಾಸ್ ಮನೆಗೆ ಇತ್ತೀಚೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರು. ಕಳೆದ ಸೀಸನ್ನಲ್ಲಿ ಭಾರೀ ಸದ್ದು ಮಾಡಿದ ಚೈತ್ರ ಮತ್ತು ರಜತೆ ದೊಡ್ಡ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದಿದ್ರು. ಇವರಿಬ್ರು ಬಂದಾಗನೇ ಅಂದರೆ ಬರುವಾಗ ವಿಕ್ರಮ್, ಹಾಗೇನೆ ಉಗ್ರ ಮಂಜು, ಅದರ ಜೊತೆಗೆ ಮೋಕ್ಷಿತಾ, ಅದರ ಜೊತೆಗೆ ಚೈತ್ರ ಮತ್ತು ರಜತ್ ಬಂದಿದ್ರು. ಆದರೆ ಇವ್ರು 3 ಜನ ಹೊರಗಡೆ ಹೋಗ್ತಾರೆ, ಉಗ್ರ ಮಂಜು ಮತ್ತು ಹಾಗೇನೆ ಮೋಕ್ಷಿತಾ, ಹಾಗೇನೆ ತ್ರಿವಿಕ್ರಮ್ ಅಂತ ಹೇಳಲಾಗಿತ್ತು. ಇನ್ನು ಇವರಿಬ್ರು ಇದೇ ಸ್ಪರ್ಧಿಗಳು, ಇಲ್ಲೇ ಇರುವಂಥ ಸ್ಪರ್ಧಿಗಳು ರಜತ್ ಮತ್ತು ಚೈತ್ರ ಸ್ಪರ್ಧಿಗಳಾಗಿ ಮುಂದುವರಿತಾರೆ ಅಂದಾಗಲೇ ತುಂಬ ಜನ ಅವಶ್ಯಕತೆಗೆ ಇರಲಿಲ್ಲ, ಬೇರೆ ಯಾರಿಗಾರು ಹೊಸಬ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಹಾಗೂ ಅವಕಾಶ ಕೊಡೋದಾಗಿದ್ದರೆ ರಂಜಿತಿಗೆ ಅವಕಾಶ ಕೊಡಬೇಕಾಗಿತ್ತು, ರಂಜಿತಿಗೆ ಕಳೆದ ಸೀಸನಲ್ಲಿ ಮೋಸ ಆಗಿತ್ತು ಅಂತ ಹೇಳಿದರು. ಆದರೆ ಅದಕ್ಕೂ ಒಂದು ಲೆಕ್ಕಾಚಾರ ಇದೆ. ಈ ಸೀಸನ್ ಸಿಕ್ಕಾಪಟ್ಟೆ ಸಪ್ಪೆ ಹೋಗ್ತಾ ಇತ್ತು. ಚೈತ್ರ ಕಳೆದ ಸೀಸನ್ನಲ್ಲಿ ಅಬ್ಬರಿಸಿದ್ರು, ರಜತ್ ಕೂಡ ಬಿಗ್ ಬಾಸ್ ಮನೇಲಿ ಇರಲಿ ಅಥವಾ ಹೊರಗಡೆ ಇರಲಿ ಅಬ್ಬರಿಸ್ತಾನೆ ಇರ್ತಾರೆ. ಸೊ ಇವರಿಬ್ರು ಇಲ್ಲೇ ಮುಂದುವರೆಯೋದು ಸೂಕ್ತ ಅಂತ ಬಿಗ್ ಬಾಸ್ ಯೋಚನೆ ಮಾಡಿದ್ರು. ಅದಲ್ಲದೆ ತ್ರಿವಿಕ್ರಮ, ಮೋಕ್ಷಿತಾ ಮತ್ತು ಉಗ್ರ ಮಂಜಿಗೆ ಸಿನಿಮಾಗಳು, ಸೀರಿಯಲ್ಗಳು ಇದೆ. ಸದ್ಯಕ್ಕೆ ಇವರಿಬ್ಬರಿಗೆ ಅಂಥದ್ದೇನು ಹೇಳ್ಕೊಡುವಂಥ ಕೆಲಸ ಇರಲಿಲ್ಲ. ಹಾಗಾಗಿ ಇವರನ್ನೇ ಸ್ಪರ್ಧಿಗಳಾಗಿ ಮುಂದುವರೆಸಿದ್ರು. ನಿಜವಾಗ್ಲೂ ಬಿಗ್ ಬಾಸ್ ಹಾಕಿದಂಥ ಲೆಕ್ಕಾಚಾರ ಕರೆಕ್ಟಾಗೇ ಇತ್ತು. ಇವರು ಬಿಗ್ ಬಾಸಿಗೆ ಎಂಟ್ರಿ ಕೊಟ್ಟ ಮೇಲೆ ಒಂದಷ್ಟು ಬದಲಾವಣೆ ಆಗಿದ್ದಂತೂ ಹೌದು. ಸಪ್ಪೆ ಆಗಿದ್ದಂಥ ಸ್ಪರ್ಧಿಗಳು ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆದರು. ಮನೆಯವರೆಲ್ಲ ಇವ್ರ ಆಟನ ನೋಡಿದ್ರು, ಇವ್ರನ್ನ ಟಾರ್ಗೆಟ್ ಮಾಡಿದ್ರು. 2 ಗುಂಪುಗಳು ಕೂಡ ಆಯಿತು. ಚೈತ್ರ ರಜತೆ ಎಂಟ್ರಿಯಿಂದ ಬಿಗ್ ಬಾಸ್ ಮನೆಯ ಮತ್ತಷ್ಟು ರೋಚಕವಾಗಿ ಸಾಗುವ ನಿರೀಕ್ಷೆ ಕೂಡ ಉಂಟಾಯಿತು. ಫೈರ್ ಬ್ರ್ಯಾಂಡ್ ಚೈತ್ರ ಜೊತೆ ಬುಜ್ಜಿ ರಜತ್ ಈ ಸೀಸನ್ನ ಸ್ಪರ್ಧಿಗಳಿಗೆ ಟಕ್ಕರನ್ನು ಕೊಟ್ಟರು. ಅದರಲ್ಲೂ ಈ ವಾರ ವಿಲನ್ ಆಟ ಆಗ್ನೇಯ ದೊಡ್ಡ ಮನೆಯಲ್ಲಿ ಸದ್ದು ಮಾಡಿತ್ತು. ವಿಲನ್ ಕೊಟ್ಟ ಟಾಸ್ಕ್ಗಳಿಂದ ಸ್ಪರ್ಧಿಗಳು ತತ್ತರಿಸಿ ಹೋಗಿದ್ರು. ಸೀಕ್ರೆಟ್ ಟಾಸ್ಕ್ ಕೊಟ್ಟು ಸ್ಪರ್ಧಿಗಳಿಗೆ ಕ್ಯಾಪ್ಟನ್ಸಿ ಊಟಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಇನ್ನು 2 ತಂಡಗಳನ್ನು ರಚಿಸಲಾಗಿದ್ದು, ರಜತ್ ಅಶ್ವಿನಿಯವರ ತಂಡಕ್ಕೆ ನಾನಾ ರೀತಿಯ ಸವಾಲಿನ ಟಾಸ್ಕ್ ಅನ್ನು ನೀಡಲಾಗಿತ್ತು. ರಜತ್ ಟ್ಯಾಟೋ ಹಾಕಿಸ್ಕೊಂಡ್ರು, ಕಾವ್ಯ ತಲೆ ಕೂದಲಿಗೆ ಕಲರಿಂಗ್ ಮಾಡಿಕೊಂಡ್ರು, ವಿಚಿತ್ರವಾಗಿ ಹೇರ್ ಕಟ್ ಮಾಡಿಕೊಂಡ್ರು. 2 ತಂಡಗಳಿಗೂ ನೀಡುವ ಟಾಸ್ಕ್ ಹಾಗೂ ಸವಾಲಿನ ಆಧಾರದ ಮೇಲೆ ಸ್ಪರ್ಧಿಗಳು ಕ್ಯಾಪ್ಟನ್ ಸ್ಥಾನದ ಸ್ಪರ್ಧೆಗೆ ಆಯ್ಕೆಯನ್ನು ಕೂಡ ಮಾಡಲಾಯಿತು. ಹೀಗೆ ರಜತ್ ಮತ್ತು ಚೈತ್ರ ಬಂದಮೇಲೆ ಒಂದಷ್ಟು ಬೆಳವಣಿಗೆ ಆಗಿದ್ದಂತೂ ಹೌದು, ಸ್ವಲ್ಪ ಮಂದಿ ಆ್ಯಕ್ಟಿವ್ ಆಗಿದ್ದು ಕೂಡ ಹೌದು. ಆದರೆ ಅವರಿಬ್ರು ಸ್ಪರ್ಧಿಗಳಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಬೂಸ್ಟ್ ಕೊಡೋದಕ್ಕೆ ಅಂತ ಮತ್ತು ಸಪ್ಪೆ ಆಗಿದ್ದ ತುಂಬಾ ನೀರಸವಾಗಿ ನಡೀತಾ ಇದ್ದಂಥ ಈ ಕಾರ್ಯಕ್ರಮವನ್ನು ಸ್ವಲ್ಪ ಮಟ್ಟಿಗೆ ಬೂಸ್ಟ್ ಮಾಡೋದಕ್ಕೆ ಅಂತ ಅವರಿಬ್ಬರನ್ನ ಕರೆಸಲಾಗಿತ್ತು. ಇದೀಗ ಒಂದು ಟ್ರ್ಯಾಕಿಗೆ ಬಂದಿದೆ.
ಇವರಿಬ್ಬರನ್ನ ಇನ್ನೂ ಮುಂದುವರಿಸೋದು ಸೂಕ್ತ ಆಗೋದಿಲ್ಲ. ಅದಲ್ಲದೆ ಜನ ಕೂಡ ಇವರಿಬ್ಬರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಪ್ಕೊತಾ ಇಲ್ಲ. ಹಾಗಾಗಿ ಈ ವಾರ ಇಬ್ಬರು ಸ್ಟ್ರಾಂಗ್ ಅಂತ ಕರೆಸ್ಕೊಂಡಿದ್ದಂಥ ರಜತ್ ಮತ್ತು ಚೈತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಇನ್ನುಳಿದ ಯಾವುದೇ ಸ್ಪರ್ಧಿಗಳು ಹೊರಗೆ ಬರ್ತಾ ಇಲ್ಲ. ಅವರು ಬಿಗ್ ಬಾಸ್ ಮನೆಯಲ್ಲೇ ಮುಂದುವರಿಯಲಿದ್ದಾರೆ. ಅಲ್ಲಿಗೆ ಇವರಿಬ್ಬರು ಸ್ಪರ್ಧಿಗಳ ಅಲ್ಲ, ಹೊರಗಡೆಯಿಂದ ಹೋದಂಥ ಗೆಸ್ಟ್ಗಳೇ. ಆದರೆ ಬಿಗ್ ಬಾಸ್ ಸ್ವಲ್ಪ ಮಟ್ಟಿಗೆ ಒಳಗಿರುವಂಥ ಸ್ಪರ್ಧಿಗಳಿಗೆ ಆಟ ಅಂದರೆ ಏನು, ಆಟ ಹೆಂಗೆ ಆಡಬೇಕು, ಯಾವ ಆ್ಯಂಗಲಲ್ಲಿ ಆಡಬೇಕು, ಸಪ್ಪೆ ಇದ್ರೆ ಹೆಂಗೆ, ಯಾರು ಒಬ್ರು ಕಿರ್ಚಾಡ್ತಾ ಇದ್ರೆ ಅಥವಾ ಚೆನ್ನಾಗಿ ಆಟ ಆಡ್ತಾ ಇದ್ರೆ ಅದರ ವಾತಾವರಣ ಹೇಗಿರುತ್ತೆ ಇದನ್ನು ಅರ್ಥ ಮಾಡಿಸ್ಬೇಕಾಗಿತ್ತು. ಅದಲ್ಲದೆ TRP ಕೂಡ ಬರಬೇಕಾಗಿತ್ತು, ಜನರನ್ನು ಕೂಡ ಹಿಡಿದಿಟ್ಕೊಳ್ಬೇಕಾಗಿತ್ತು. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಂದಲ್ಲ ಒಂದು ಪ್ರಯತ್ನವನ್ನು ಬಿಗ್ ಬಾಸ್ ಸೀಸನ್ ಹಿಟ್ ಮಾಡೋದಕ್ಕೆ ಪ್ರತಿ ಸೀಸನ್ನಲ್ಲೂ ಮಾಡ್ತಾನೆ ಇರ್ತಾರೆ. ಅದರಂತೆ ಈ ಸೀಸನ್ನಲ್ಲಿ ಮಾಡಿದಂಥ ಪ್ಲಾನು ಈ ಹಳೆ ಸ್ಪರ್ಧಿಗಳನ್ನ ಕರೆಸಿತ್ತು. ಸೊ ಇದೀಗ ಎಲ್ಲ ಮುಗಿತಾ ಬಂತು, ಇನ್ನುಳಿದವರು ಆಟ ಆಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಈ ವಾರ ಚೈತ್ರ ಮತ್ತು ರಜತ್ ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಕೊಳ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಇರೋರು ಹಾಗೆ ಇರ್ತಾರೆ. ಅಲ್ಲಿಗೆ ಬಿಗ್ ಬಾಸ್ ಮನೆಯಿಂದ ಹಳೆಯ ಸ್ಪರ್ಧಿಗಳು ಅಂದರೆ ಸೀಸನ್ 12ರ ಹಳೆಯ ಸ್ಪರ್ಧಿಗಳು ಯಾರೂ ಕೂಡ ಹೊರಗಡೆ ಬರೋದಿಲ್ಲ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.